ಹಾಯ್ ನಮಸ್ಕಾರ. ಗೀತಾವಿ ಅಡಿಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಆಲೂ ಬ್ರೆಡ್ ಹಾಕಿದ ರೋಲ್ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ. ಈಗ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬ್ರೆಡ್ ತೊಗೊಂಡಿದ್ದೀನಿ. ಎಷ್ಟು ನಾವು ಮಾಡ್ತೀವಿ ಅಂತ ಹೇಳಿ. ನಾನು ಇಲ್ಲ ಅಂದರೂ 7 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ಈಗ ಇದು ಸೈಡೆಲ್ಲ ಕಟ್ ಮಾಡಿ ಬ್ರೆಡ್ ಗ್ರಾಮ್ಸ್ ಮಾಡಿಸ್ಕೊಳ್ಳೋಣ. ನಾನು ಫಸ್ಟು ಈ ವೇಸ್ಟ್ ಇದೆಯಲ್ಲ ಇದರೊಳಗೆ ನಾವು ಮಾಡ್ಕೊಂಡ್ರೆ ಸಾಕು. ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೈಡ್ಗಿದ್ರೆ ಏನು ತೊಂದರೆ ಇಲ್ಲ. ತೆಗೆದ್ರೆ ಆಯಿತು. ಈಗ ಇದನ್ನ ಒಂದು ಬದಿಗೆ ಇಟ್ಕೊಳ್ಳೋಣ. ಇದು ಬೇಕು ನಮಗೆ. ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಂಬಿಡೋಣ. ಇದನ್ನ ನಾವೇನು ಹೊರಗಡೆ ತರೋದು ಬೇಡ. ಬ್ರೆಡ್ ಗ್ರಾಮ್ಸು ನಾವು ಮನೆ ಒಳಗಡೆನೇ ಮಾಡ್ಕೊಳ್ಬೋದು. ಫ್ರೆಶ್ಶಾಗಿ ಬ್ರೆಡ್ ತೊಗೊಂಡೇ ಮಾಡ್ಕೊಬೋದು. ನೋಡಿ ಈಗ ವೇಸ್ಟಾಗಿ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ, ನಾವು ಇದು ಈ ಥರ ನಾವು ಮಾಡಿ ಇಟ್ಕೊಂಡ್ರೆ ಇವತ್ತಿಗೆ ಸಾಕಾಗ್ತಿದ್ದಿದ್ದು. ಸ್ವಲ್ಪ ಎಣ್ಣೆ ಗಿಣ್ಣೆ ಏನೂ ಹಾಕಬಾರ್ದು, ಸುಮ್ಮನೆ ಸ್ವಲ್ಪ ಬೆಚ್ಚಗಾದರೆ ಸಾಕು. ಇವತ್ತು ತವೆ ಒಳಗೆ ಇಟ್ಟು ನಾವು ಫ್ರೈ ಮಾಡ್ತೀವಲ್ಲ, ಬ್ರೆಡ್ ರೋಸ್ಟ್ನ ಮಾಡ್ತೀವಲ್ಲ, ಅಷ್ಟೇ ಸಾಕು. ಮತ್ತು ಇದು ನೋಡಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿಬಿಟ್ರೆ 10 ನಿಮಿಷ ಹುರಿದಿದ್ದೀನಿ ಮಧ್ಯಮ ಉರಿಯೊಳಗೆ. ಈಗ ಗ್ಯಾಸ್ ಬಂದ್ ಮಾಡಿದ ತಕ್ಷಣ ಇದನ್ನ ಪುಡಿ ಮಾಡ್ಕೊಳ್ಳೋಣ. ನೋಡಿ ಲೈಟಾಗಿ ಒಂದೇ ಒಂದು ಸತಿ ತಿರುಗಿಸ್ಬೇಕು. ಮಿಕ್ಸಿಗೆ ಹಾಕ್ಕೊಂಡಿದ್ದು ಬ್ರೆಡ್ ಗ್ರಾಮ್ಸ್ ಮಾಡ್ಕೊಂಬಿಡೋಣ ಫಸ್ಟು. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಈಗ ಇದು ರೆಡಿ ಆಗಿದೆ, ಆ ಕಡೆ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಒಂದು ತಟ್ಟೆ ತಗೊಂಡು, ಒಂದು ಬಟ್ಟಲು ತಗೊಂಡು, ಅದಕ್ಕೆ 3 ಆಲೂಗಡ್ಡೆ ಬೇಯಿಸಿರೋದನ್ನ ನಾವು ಹಾಕ್ಕೊಂಬಿಡೋಣ. ಅಂದರೆ 1.5 ಆಲೂಗಡ್ಡೆನ ಬೇಯಿಸಿ ಚಿಪ್ಪೆ ತೆಗೆದಿಟ್ಟಿರೋದು ಅದು ಹಾಕ್ಕೊಂಡ್ಬಿಡ್ತೀನಿ. ಈಗ ಇದನ್ನ ಚೆನ್ನಾಗೆ ಮ್ಯಾಶ್ ಮಾಡ್ಕೊಂಬಿಡೋಣ. ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಹಸಿಮೆಣಸಿನ್ಕಾಯಿ 1.5 ಹಾಕ್ಕೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ. ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ಬೋದು. ನಾನು ಶುಂಠಿ ಮಾತ್ರ ಹಾಕ್ತಾಯಿದ್ದೀನಿ. 1 ಇಂಚಷ್ಟು ಶುಂಠಿ ಕಟ್ ಮಾಡಿ ಅದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಹಾಕ್ಕೊತೀನಿ. ಚಿಲ್ಲಿ ಪ್ಲಸ್ ಅಂತಾರೆ, ಅಂದರೆ ಒಣಮೆಣ್ಸಿನ್ಕಾಯಿನ ತೆಗೆದು ಲೈಟಾಗಿ ಪುಡಿ ಮಾಡ್ಕೊಬೇಕು ತರಿಯಾಗೆ. ಅದನ್ನ ಜಲ್ಡೆ ಮಾಡಿಕೊಂಡು ಅದನ್ನ ಇಟ್ಕೊಂಡ್ರೆ ಅದನ್ನೇ ಸಾಕು. ನಾವು ಹೊರಗಡೆ ತೊಗೊಳೋದ್ಕನ ಮನೆಗೆ ಮಾಡ್ಕೊಬೋದು. ಇದೊಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ ಖಾರಕ್ಕೆ. ಇದೊಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ. ಇದೇನು ಅಂದರೆ ಜೀರಿಗೆ, ಓಂಕಾಳು ಮತ್ತು ಸೋಂಪು, ಇದು ಏನಪ್ಪ ಸ್ವಲ್ಪ ಕಾಳುಮೆಣಸು, ಇದು ಧನಿಯಾ, ಇದೆಲ್ಲ ಸೇರಿ ಒಂದೊಂದು ಸ್ಪೂನ್ ಹಾಕಿ ಪುಡಿ ಮಾಡ್ಕೊಂಡಿರೋದು ಲೈಟಾಗಿ ಹುರಿದು ಅದು ಹಾಕ್ಕೊಂಡಿದ್ದೀನಿ 1 ಸ್ಪೂನ್ ಅಷ್ಟು. ಈಗ ರುಚಿಗೆ ಉಪ್ಪು ಹಾಕ್ಕೊಂಬಿಡೋಣ. ಚೆನ್ನಾಗಿ ಕೈಯೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಗಂಟು ಇರಬಾರ್ದು. ಆಲೂಗಡ್ಡೆ ಆಗಲಿ ಈರುಳ್ಳಿ ಆಗಲಿ ಚೆನ್ನಾಗಿ ಮ್ಯಾಶ್ ಆಗಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ನಿ. ಈಗ ಖಾರ ಕರೆಕ್ಟಾಗಿದೆಯಾ, ಹುಳಿ ಕರೆಕ್ಟಾಗಿದೆಯಾ, ಉಪ್ಪು ಕರೆಕ್ಟಾಗಿದೆಯಾ. ಹುಳಿ ಅಂದರೆ ನಾವು ಬೇಕಂದರೆ ಸ್ವಲ್ಪ ಚಾಟ್ ಮಸಾಲನೂ ಬಳಸ್ಕೊಬೋದು. ನಾನು ಚಾಟ್ ಮಸಾಲ ಹಾಕಲ್ಲ, ಆವಾಗಲೇ ತೋರಿಸಿದ್ನಲ್ಲ, ಆ ಮಸಾಲೆ ಹಾಕಿದ್ದೀನಿ. ಈಗ ನಾವು ಕೈ ತೊಳ್ಕೊಂಡು, ಅಂದರೆ ಕೈ ಒದ್ದೆ ಮಾಡಿಕೊಂಡು ಇದನ್ನ ಚಿಕ್ಕದಾಗಿ ತಗೊಂಡ್ಬಿಟ್ಟು ನಮಗೆ ಯಾವ ಸೈಜೊಳು ಬೇಕೋ ಆ ಸೈಜೊಳು ನೋಡಿಕೊಂಡು ಉಂಡೆ ಮಾಡ್ಕೊಳ್ಳೋಣ ಉದ್ದಕ್ಕೆ. ನೋಡಿ ಈ ಸೈಜೊಳಗೆ ಮಾಡ್ಕೊಂಡ್ರೆ ಸಾಕು. ಇನ್ನೂ ದೊಡ್ಡದು ಬೇಕಂದ್ರೆ ನೀವು ಮಾಡ್ಕೊಬೋದು. ಚೆನ್ನಾಗಿ ಉಜ್ಕೊಬೇಕಾಗ್ತೈತೆ. ಸಾಕು. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಹದಲಿಕ್ಕೆ ನೀರು ಬೇಕಲ್ಲ, ಹಾಗಾಗಿ ಇದು ಮಿಶ್ರಣ ಬೇಕಲ್ಲ, ಅದಕ್ಕೆ ಒಂದು ಚುಟ್ಕೆ ಉಪ್ಪು ಹಾಕ್ಕೊತೀನಿ. 1 ಲೋಟ ಅಷ್ಟು ನೀರು ಹಾಕ್ಕೊತೀನಿ. ನೋಡಿ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಿ ಇಟ್ಕೊಬೇಕಾಗ್ತೈತೆ. ಕಾರ್ನ್ಫ್ಲವರ್ ಇಲ್ಲಾಂದರೆ ಮೈದಾಯಿಂದನೂ ಈ ಥರ ಮಾಡಿ ಇಟ್ಕೊಬೋದು. ಒಂದು ಬದಿಗಿಡನ ಆಯ್ತು ಇದು. ಈಗ ಬ್ರೆಡ್ ಇದೆಯಲ್ಲ ಅದನ್ನ ನೀರೊಳಗಡೆ ಒಂದು ಸತಿ ಹಿಂಗೆ ಮುಳುಗಿಸ್ಬಿಟ್ಟು ಹಿಂಗೆ ತೆಗೆದು ಅದನ್ನ ಕೈ ಒಳಗಡೆ ಹಿಂಡಿ ಮೇಲೆ ನೀರು ಹಿಂಗೆ ಹಿಂಡಿ ತೆಗಿಬೇಕಾಗ್ತೈತೆ. ನೋಡಿ ಈ ಥರ. ನೋಡಿ ಫುಲ್ ನೀರು ಬಂದ್ಬಿಡ್ತೈತೆ. ಈ ಥರ ಎಲ್ಲನೂ ತೆಗಿಬೇಕಾಗ್ತೈತೆ. ಈ ಥರ ಹಿಂಡಿ ಫುಲ್ಲು ನೀರು ತೆಗಿಬೇಕಾಗ್ತೈತೆ. ನೋಡಿ ಹಿಂಡಿ ಆಗ್ಬಿಟ್ಮೇಲೆ ಈ ನಾವೇನು ಮಿಶ್ರಣ ಮಾಡಿಟ್ಟಿದ್ದೀವಲ್ಲ ಅದು ಬಂದ್ಬಿಟ್ಟು ಹಿಂಗೆ ಎಲ್ಲ ಕಡೆ ಹಾಕ್ಕೊಬೇಕಾಗ್ತೈತೆ. ಈ ಥರ ಹಿಂಗೆ ಹಾಕಿ
ಮಡ್ಚ್ಕೊಬೇಕು, ಏನು ತೊಂದರೆ ಇಲ್ಲ. ಒಡೆದೋಗ್ತೈತೆ ಹಾಗೆ ಈಗೆಲ್ಲ ಏನಿಲ್ಲ, ಬ್ರೆಡ್ ಅಲ್ವಾ, ಹಂಗಾಗಿ ಎಲ್ಲ ಸರಿ ಹೋಗ್ತೈತೆ. ನೋಡಿ ಈ ಥರ ಚೆನ್ನಾಗಿ ಹೊತ್ತಿ ಅದನ್ನ ಇದು ಮಾಡಬೇಕಾಗ್ತೈತೆ. ಹೀಗೆ ನೋಡಿ ಈ ಥರ ಮಾಡಿ ಇಡಬೇಕಾಗ್ತೈತೆ. ನಿಮಗೆ ಕೈಯೊಳಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಚಪಾತಿ ಮನೆಗೆ ಹಿಂಗೆ ಮಾಡಿಕೊಂಡು ರೌಂಡ್ ಶೇಪಲ್ಲಿ ತಂದುಕೊಬೇಕಾಗ್ತೈತೆ, ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಇದು ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿ ಈಗ ಒಂದೊಂದೇ ಈ ಥರ ನೀರೊಳಗೆ ಮುಳ್ಸೋಣ. ಹಿಂಗೆ ಮೇಲೆ ಹಿಂಗೆ ತೆಕ್ಕೊಂಬಿಡೋಣ, ಇಲ್ಲಾಂದರೆ ಕೆಳಗಡೆ ಹಿಂಗೆ ಫೋರ್ಕ್ ಇಟ್ಕೊಂಬಿಡಿ. ಈಗ ಈ ಪುಡಿಯೊಳಗೆ ಬ್ರೆಡ್ ಹಂಸಿದೆಯಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದರೊಳಗೂ ಅಷ್ಟೇ ಹಿಂಗೆ ಮಿಕ್ಸ್ ಮಾಡೋಣ. ಎಲ್ಲ ಕಡೆನೂ ಚೆನ್ನಾಗಿ ಹಾಕಬೇಕಾಗ್ತೈತೆ. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ. ಬೇಕಂದರೆ ಹಿಂಗೆ ರೌಂಡ್ ಮಾಡ್ಕೊಳ್ಬೋದು, ಸಾಕು. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಈಗ ಎಣ್ಣೆ ಹತ್ರ ಹೋಗೋಣ ಬನ್ನಿ. ಈಗ ಎಣ್ಣೆ ಲೈಟಾಗಿ ಬಿಸಿಯಾಗಿದೆ, ಒಂದೊಂದೇ ಬಿಟ್ಕೊಳ್ಳೋಣ. ಒಂದು 2 ನಿಮಿಷ ಹಾಗೆ ಬಿಡೋಣ. ಈಗ ಮೆತ್ತಿಗೆ ಒಂದು ಸತಿ ಹಿಂಗೆ ಮೆತ್ತಿಗೆ ತಿರ್ಗ್ಸೋಣ. ಜಾಸ್ತಿ ತಿರ್ಗ್ಸಕ್ಕೆ ಹೋಗಬೇಡಿ, ಮಧ್ಯಮ ಉರಿಯೊಳಗೆ ಬೇಯಿಸಿ. ಈಗ ಮೆತ್ತಿಗೆ ಇನ್ನೊಂದು ಸತಿ ತಿರುಗಿಸ್ಬಿಡಿ. ಇನ್ನೂ ಸ್ವಲ್ಪ ಬೇಯಬೇಕು, ಗೊತ್ತಾಗ್ತೈತಲ್ಲ ನಿಮಗೆ. ನೋಡಿ ಇನ್ನೊಂಚೂರು ಬೇಯಬೇಕು. ನೋಡಿ ಗುಲಾಬ್ ಜಾಮೂನು ಕಲರ್ಗೆ ಬಂದಿದೆ, ಸಾಕು. ಇಷ್ಟ ಆದರೆ ತೆಗೆಯೋಣ. ಎಣ್ಣೆ ಏನಾನ ಇಳಿತೈತೆ, ಈ ಥರ ಒಂದು ಜಾಲಿಗೆ ಹಾಕಿಡಿ. ಮಿಕ್ಕಿರೋದು ಹಾಗೆ ಬಿಟ್ಬಿಡೋಣ. ನೋಡಿದ್ರಲ್ಲ ಬ್ರೆಡ್ ಆಲೂಗಡ್ಡೆ ರೋಲ್ ಯಾವ ರೀತಿ ಮಾಡೋದಂತ ಹೇಳಿ, ನಿಜವಾಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಇದು. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಟೊಮೊಟೊ ಸಾಸ್ ಆಗಲಿ ಕೆಚಪ್ ಆಗಲಿ ಯಾವ್ದು ಬೇಕಂದರೆ ಹಾಕ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಾಗಿರ್ತೈತಿ ಇದು. ನಿಜವಾಗಿ ಹೇಳ್ತಾ ಇದ್ದೀನಿ, ಕರಮ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಟೇಸ್ಟಾಗಿರ್ತೈತೆ. ಈಗ ರಜಾ ಟೈಮ್ ಬರ್ತಿದೆ, ಮಕ್ಕಳಿಗೆಲ್ಲ ಈ ಥರ ಎಲ್ಲ ಮಾಡಿಕೊಡಿ. ಮತ್ತು ಅದರೊಳಗೆ ಬೇಕಾದರೆ ವೆಜಿಟೇಬಲ್ ಎಲ್ಲನೂ ನೀವು ಮಿಕ್ಸ್ ಮಾಡ್ಬೋದು. ನನ್ನ ಹತ್ರ ಒಂಚೂರು ಚೀಸ್ ಇತ್ತು, ಒಂದು ಎರಡಕ್ಕೆ ಹಾಕಿದೆ, ಅದು ಮಾತ್ರ ನಿಮ್ಗೆ ತೋರಿಸಿದೆ. ಬೇರೆದಕ್ಕೆಲ್ಲ ಯಾವುದಕ್ಕೂ ಚೀಸ್ ಹಾಕಿಲ್ಲ. ಚೀಸನ್ನು ಮಕ್ಕಳು ತಿನ್ನಲ್ಲ ಅಂದರೆ ಹಾಕ್ಕೊಡಿ, ತುಂಬ ಹೆಲ್ತಿ ಫುಡ್ಗಳಿದೆಲ್ಲ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಬಾಯ್.